ಗುರುಭ್ಯೋ ನಮಃ ಗಣಗಣಪತಿಯೇ ನಮಃ. ನಿಗೂಢ ಭವಿಷ್ಯ ಫಲ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಜೂನ್ ತಿಂಗಳ ಮೇಷರಾಶಿಯರ ಮಾಸ ಭವಿಷ್ಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನೋಡೋ ಮುಂಚೆ ಲೈಕ್ ಮತ್ತು ಶೇರ್ ಮತ್ತು ಕಮೆಂಟ್ ಮಾಡಿ. ಹಣಕಾಸಿನ ವಿಚಾರ ದೃಷ್ಟಿ ನೋಡೋದಾದರೆ ಈ ಜೂನ್ ತಿಂಗಳು ಸಾಧಾರಣಕರವಾಗಿರುತ್ತದೆ. ಆದಾಯ ನಿರಂತರವಾಗಿದ್ದರೂ ಕೂಡ ಅನಗತ್ಯವಾದ ಖರ್ಚುಗಳು. ಹಣಕಾಸಿನ ದೃಷ್ಟಿಯಿಂದ ಈ ತಿಂಗಳು ಜೂನ್ ಸಾಧಾರಣಕರವಾಗಿರುತ್ತದೆ. ಆದಾಯ ನಿರಂತರಕರವಾಗಿದ್ದರೂ ಕೂಡ ಅನಗತ್ಯವಾದ ಖರ್ಚುಗಳು ಹೆಚ್ಚಾಗುತ್ತದೆ. ಲಾಟರಿ ಮತ್ತು ಶೇರ್ ಮಾರ್ಕೆಟ್ಗಳಂತ ಸಾಹಸಗಳಿಗೆ ಕೈ ಹಾಕುವ ಮುನ್ನ ಯೋಚನೆ ಮಾಡಿ ಸ್ವಲ್ಪ ಉಳಿತಾಯದ ಕಡೆ ಗಮನ ಹೆಚ್ಚುವರಿ ಮಾಡಿ. ಇನ್ನು ಉದ್ಯೋಗಸ್ಥರಿಗೆ ತಿಂಗಳ ಆರಂಭದಿಂದ ಕೆಲಸದ ಒತ್ತಡಗಳು ಹೆಚ್ಚಾಗಿರುತ್ತದೆ. ಜೂನ್ 15 ನಂತರ ಪರಿಸ್ಥಿತಿ ಸುಧಾರಿಸುತ್ತದೆ. ಹೊಸ ಜವಾಬ್ದಾರಿಗಳು ಸಿಗುತ್ತದೆ. ಇನ್ನು ವ್ಯಾಪಾರಿಗಳಿಗೆ ಹೊಸ ಹೂಡಿಕೆಗಳು ಮಾಡುವ ಮುನ್ನ ಜಾಗೃತಕರವಾಗಿರಿ. ಪಾರ್ಟ್ನರ್ಶಿಪ್ ವ್ಯಾಪಾರಗಳಿಗೆ ಪಾರದರ್ಶಕವಾಗಿರಲಿ. ಇನ್ನು ಜೂನ್ ತಿಂಗಳಲ್ಲಿ ಕೌಟುಂಬಿಕ ವಾತಾವರಣಗಳು ಸುಗಮವಾಗಿರುತ್ತದೆ. ಸಹೋದರ ಸಹೋದರಿಗಳಿಂದ ಬೆಂಬಲ ಸಿಗುತ್ತದೆ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೆ ವಾದ ವಿವಾದಗಳು ಬರದಂತೆ ಮಾತನ್ನು ಹಿಡಿತದಲ್ಲಿ ಇಟ್ಕೊಳ್ಳಿ. ಇನ್ನೆಲ್ಲ ಯಾರಿಗೆಲ್ಲ ಮದುವೆ ಆಗಿಲ್ಲ ಅವರಿಗೆ ಕಂಕಣ ಭಾಗ್ಯಗಳು ಕೂಡಿ ಬರುವ ಸಾಧ್ಯತೆ ಇದೆ. ಇನ್ನು ಪ್ರೇಮಿಗಳ ವಿಚಾರದಲ್ಲಿ ನೋಡೋದಾದ್ರೆ ಪರಸ್ಪರ ನಂಬಿಕೆಗಳು ಹೆಚ್ಚಾಗುತ್ತದೆ. ಪ್ರವಾಸಗಳನ್ನ ಕೈಗೂಡುತ್ತೀರಾ. ಇನ್ನು ನಿಮ್ಮ ಆರೋಗ್ಯದ ವಿಚಾರ ನೋಡೋದಾದ್ರೆ ಸ್ವಲ್ಪ ಕೊಂಚ ಜಾಗೃತೆ ವಹಿಸಬೇಕು. ಉಷ್ಣತೆಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಕಂಡು ಬರಬಹುದು. ಇನ್ನು ವಾಹನಗಳು ಚಲಿಸುವ ಮುನ್ನ ಅತಿ ವೇಗ ಬೇಡ. ಯೋಗ ಮತ್ತು ಪ್ರಾಣಾಯಾಮಕ್ಕೆ ಸಮಯವನ್ನು ನೀಡಿ. ಈ ತಿಂಗಳು ಜೂನ್ ನಂತರ ನಕಾರಾತ್ಮಕ ಶಕ್ತಿಗಳನ್ನು ಕಡಿಮೆ ಮಾಡಿ ಯಶಸ್ಸನ್ನು ಪಡೆಯಲು ನಾನು ಹೇಳುವಂತ ಕೆಲಸ ಮಾಡಿ. ಪ್ರತಿ ಮಂಗಳವಾರದಿಂದ ಆಂಜನೇಯ ಸ್ವಾಮಿಗಳಿಗೆ ಭೇಟಿ ಕೊಡಿ. ನೀವು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡೋದರಿಂದ ನಿಮ್ಮ ದೋಷಗಳು ನಿವಾರಣೆ ಆಗುತ್ತದೆ. ಒಟ್ಟಾರೆ ಧೈರ್ಯ ಮತ್ತು ತಾಳ್ಮೆ ಈ ಸಮತೋಲನ ಕಾಯ್ದುಕೊಂಡರೆ ಜೂನ್ ತಿಂಗಳು ನಿಮಗೆ ಪ್ರಗತಿದಾಯಕವಾಗಿರುತ್ತದೆ. ಇದಾಗಿತ್ತು ಮೇಷರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯವನ್ನ. ನಿಮ್ಮದು ಕೂಡ ಮೇಷರಾಶಿ ಆಗಿದ್ದರೆ ಜೈ ಹನುಮಾನ್ ಎಂದು ಕಮೆಂಟ್ ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಎಂಥದೇ ಕಠಿಣ ಸಮಸ್ಯೆಗಳಿದ್ರೂ ಕೂಡ ಡಿಸ್ಪ್ಲೇಲಿ ಕಾಣ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.